ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿರುವ ಬಿಸಿಎಂ ಹಾಸ್ಟೆಲ್ಗೆ ಲೋಕಾಯುಕ್ತ ಎಸ್ಪಿ ಉಮೇಶ್ ಬಿಕೆ ದಿಢೀರ್ ಭೇಟಿ ನೀಡಿದ್ದಾರೆ. ಯಾವ ರೀತಿ ಸ್ಕೂಲ್ ಅಟೆಂಡೆನ್ಸ್ ನಾವು ಹಾಜರಿ ಅವ್ರು ಸೈನ್ ಹಾಕ್ತಾರೆ, ನೀವು ಮಾಡ್ತೀರಾ? ನಾವೇ ಹಾಕ್ತೀವಿ ಸರ್. ನೀವೇ ಹಾಕ್ತೀರಾ? ಜಸ್ಟ್ 1 ಮಂತ್ ಆಯ್ತು ನಾ ಜಸ್ಟ್ ಕೂರಾಗಿ ಮಾಡ್ರಿ, ಹಂಗೇನಿಲ್ಲ. ಬಯೋಮೆಟ್ರಿಕ್ ಡೀಟೇಲ್ಸ್ ತಗೊಳ್ಳಿ. ಊಟ ಉಪಹಾರ ಸರಿಯಾಗಿ ಕೊಡೋದಿಲ್ಲವೆಂದು ವಿದ್ಯಾರ್ಥಿಗಳು ದೂರು ನೀಡಿದ ಹಿನ್ನೆಲೆ ಹಾಸ್ಟೆಲ್ಗೆ ಭೇಟಿ ನೀಡಿದ ವೇಳೆ ಅಲ್ಲಿನ ಅವ್ಯವಸ್ಥೆ ಕಂಡು ವಾರ್ಡನ್ ಮತ್ತು ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಇನ್ನು ಕಾಯಿ ಪಲ್ಯ ಬಳಸದೆ ಕಾಳು ಪಲ್ಯ ನೀಡುತ್ತಾರೆಂದು ಹಾಗೂ ಬಯೋಮೆಟ್ರಿಕ್ ಮತ್ತು ಹಾಜರಾತಿ ಪುಸ್ತಕದಲ್ಲಿನ ಹಾಜರಾತಿ ವ್ಯತ್ಯಾಸ ಕಂಡು ವಾರ್ಡನ್ಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಈ ವೇಳೆ ವಿದ್ಯಾರ್ಥಿಗಳು ಒಂದೇ ರೂಮಿನಲ್ಲಿ 15 ರಿಂದ 20 ವಿದ್ಯಾರ್ಥಿಗಳು ಇರ್ತೀವಿ ಎಂದು ದೂರಿದರು. ಹಾಸ್ಟೆಲ್ನಲ್ಲಿರುವಂತಹ ಒಂದು ಅವ್ಯವಸ್ಥೆಯನ್ನು ಕಂಡು ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಯಾವ ರೀತಿ ಸ್ಕೂಲ್ ಅಟೆಂಡೆನ್ಸ್ ನಾವು ಹಾಜರಿ ಅವ್ರು ಸೈನ್ ಹಾಕ್ತಾರೆ, ನೀವು ಮಾಡ್ತೀರಾ? ನಾವೇ ಹಾಕ್ತೀವಿ ಸರ್. ನೀವೇ ಹಾಕ್ತೀರಾ? ಜಸ್ಟ್ 1 ಮಂತ್ ಆಯ್ತು ನಾ ಜಸ್ಟ್ ಕೂರಾಗಿ ಮಾಡ್ರಿ, ಹಂಗೇನಿಲ್ಲ. ಬಯೋಮೆಟ್ರಿಕ್ ಡೀಟೇಲ್ಸ್ ತಗೊಳ್ಳಿ. ತೋರ್ಸಿನ್ರಿ ಸರ್. ಅವ್ರು ಮಾತಾಡ್ ಅಂತ್ರಿ. ಎಲ್ಲಿನೋ ಎಲ್ಲ ಕಡೆ ಖಾಲಿನೇ ಅಂತ ಹೇಳ್ತಾರೆ. ಈಗ ಖಾಲಿ ಅಂದ್ರೆ ಅಷ್ಟು ಜನ ಕೆಲಸ ಮಾಡತ್ತಾರಲ್ಲ, 5-6 ಜನ ಅದಾರ. ನಾಳೆ ಅವ್ರು ಹೆಚ್ಚು ಕಡೆ ಮಾಡೋರು, ಫುಡ್ಡಲ್ಲಿ ಸರಿ ಮಾಡಲಿಲ್ಲ, ಏನೋ ಆಯ್ತು ಪ್ರಾಬ್ಲಮ್ ಹುಡುಗರಿಗೆ, ನಿಮ್ದೆ ತಲೆ ಕಟ್ಬಿಡೋದಾ? ಜವಾಬ್ದಾರಿ ಇಲ್ಲ ನಾನು ಕೇಳ್ತಾ ಇದ್ದೀನಿ. ಈಗ ಅವ್ರನ್ನ ಹೆಂಗೆ ಒಳಗಡೆ ಬಿಟ್ಕೊಂಡು ನೀವು ಹೊರಗಡೆ ಬಂದವ್ರೆ ಇಲ್ಲೊಳಗಡೆ ಕೆಲಸ ಮಾಡಬೇಕು ಅಂದರೆ ಏನಾರ ಒಂದು ಆದೇಶ ಇರಬೇಕು. ಟೆಂಡರ್ ಮುಖಾಂತರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಥವಾ ಇಂಥ ಕಲಿಸಿದೀವಿ ಅಂತೇಳಿ ಏನಾದ್ರು ಲೆಟರ್ ಇದೆಯಾ ಕೊಡಿ. ಮತ್ತು ಅವರೇ ಕೆಲಸ ಮಾಡೋದು, ನೀವು ಅವರೇ ಕಲಿಸಿದ್ರಿ ಅಂತೇಳಿ ಲೆಕ್ಕ ಇದೆಯಾ? ಮೊನ್ನೆ ಯಾವುದೋ ಒಂದು ಹಾಸ್ಟೆಲ್ ಹೋಗಿದ್ರು ನಾವಲ್ಲಿ. ಹೌದು ಸರ್. ಅಲ್ಲಿ ಕೆಲಸ ಮಾಡ್ತಿರೋದೇ ಬೇರೆ, ಅಪಾಯಿಂಟ್ ಆಗಿರೋದೇ ಬೇರೆ. ದಿಸ್ ಸೇಮ್ ಮ್ಯಾಟರ್ ದಿಸ್ ಒನ್. ಇಲ್ಲಿನೂ ಜನ ಅದಾರೆ. ಅದನ್ನೇ ಕೇಳ್ತಾರೆ, ಅದಕ್ಕೆ ಫೋಟೋ ತಗೊಳ್ಳಿ ಅಂತ. ಇಲ್ಲಿ ನಿಮ್ಗೆ ತೊಂದರೆ ಆಗ್ತದೆ, ಬೇರೆ ಇದ್ದಾರ? ಬೇರೆಯವರೆಲ್ಲ ಸರ್. ನೀವೇ ಹೇಳ್ರಿ ಮೇಡಮ್. ಅವ್ರು ಮಾತಾಡ್ತಾರೆ ಮೇಡಮ್ ಅವರು.